ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳು ಮುಕ್ತಾಯಗೊಂಡು ರಜೆ ದಿನಗಳು ಆರಂಭವಾಗ್ತಾ ಇದೆ. ಬೇಸಿಗೆ ಬಂದ್ರೆ ಸಾಕು, ರಜಾ ದಿನಗಳು ಬಂದ್ರೆ ಸಾಕು, ಮಕ್ಕಳು ತಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು, ಬೇರೆ ಬೇರೆ ಊರುಗಳಿಗೆ ಪ್ರವಾಸ ಮಾಡಬೇಕು ಅಂತ ತುಂಬಾ ಬಿದ್ದಿರ್ತಾರೆ. ಇನ್ನು ಈ ರೀತಿ ಓಡಾಡೋರಿಗೆ, ಬಡವರಿಗೆ ತಮ್ಮ ಸಂಚಾರಿ ಅಂತಾನೆ, ಬಡವರ ಸಂಚಾರಿ ಅಂತಾನೆ ಹೆಸರುವಾಸಿಯಾದಂತಹ ರೈಲುಗಳು ಸಾಕಷ್ಟು ರಶ್ ಆಗಿ ಇರುವಂಥದ್ದು. ಹೀಗಾಗಿ ಹೆಚ್ಚಿನ ರೈಲುಗಳನ್ನ ಬಿಡೋದಿಕ್ಕೆ ಇದೀಗ ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಮೈಸೂರಿನಿಂದ ಡೈರೆಕ್ಟ್ ಆಗಿ ಮನುಮದುರೈಗೆ ಒಂದು ವಿಶೇಷ ರೈಲನ್ನ ಬಿಡ್ತಾ ಇದ್ದಾರೆ. ಇನ್ನು ಈ ಎರಡು ಭಾಗಗಳು ಕೂಡ, ಮೈಸೂರು ಮತ್ತು ಮನುಮದುರೈ ಎರಡೂ ಕೂಡ ಸಾಂಸ್ಕೃತಿಕ ತಾಣಗಳಾಗಿವೆ ಅಥವಾ ಪ್ರವಾಸಿ ತಾಣಗಳಾಗಿವೆ. ಹೀಗಾಗಿ ಇಲ್ಲಿ ಓಡಾಡುವಂತಹ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಪ್ರತಿ ವರ್ಷ ಏನು ರೇಷಿಯೋ ಇರುತ್ತೆ, ಎಷ್ಟು ಜನ ಓಡಾಡ್ತಾರೆ, ಯಾವ್ಯಾವ ಭಾಗಕ್ಕೆ ಓಡಾಡ್ತಾರೆ ಅಂತ ಹೇಳಿ, ಆ ಒಂದು ರೇಷಿಯೋದಲ್ಲಿ ಈ ಎರಡು ಭಾಗಗಳಿಗೆ ಆ ಕಡೆಯ ಜನ ಓಡಾಡೋದು ಹೆಚ್ಚಾಗಿ ಕಂಡು ಬಂದಿದೆ. ಹೀಗಾಗಿ ಈ ಭಾಗಗಳಿಗೆ ಹೆಚ್ಚಿನ ರೈಲನ್ನ ಬಿಡಬೇಕು ಅಂತ ರೈಲ್ವೆ ಇಲಾಖೆ ನಿರ್ಧರಿಸಿದೆ.